ಮಾನ್ಯ ಅಧ್ಯಕ್ಷರೇ, ಸಚಿವರು ಭಾಳಷ್ಟು ಆಸಕ್ತಿ ತೆಗೆದುಕೊಂಡು KPS ಶಾಲೆಗಳು ಮಾಡೋದಕ್ಕೆ ಹೊರಟಿದ್ದಾರೆ. ಆದರೆ KPS ಶಾಲೆಗಳನ್ನು ನನಗೆ ಮಾಹಿತಿ ಇಲ್ಲ, ಬರೀ ಗ್ರಾಮೀಣ ಭಾಗದಲ್ಲಿ ಮಾತ್ರ ಮಾಡೋದು ಅಂತ ಮೊನ್ನೆ ಸಚಿವರು ತಿಳಿಸಿದರು. ಅಲ್ಲ, ನಗರ ಭಾಗದಲ್ಲೂ ಕೂಡ ಬಡವರಿದ್ದಾರೆ, ಭಾಳಷ್ಟು ಸ್ಲಮ್ಸ್ ಇರ್ತವೆ, ಇವೆಲ್ಲವೂ ಇರ್ತವೆ. ಇದೆಲ್ಲವನ್ನು ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ. ಗ್ರಾಮೀಣ ಭಾಗಕ್ಕೆ ಹೆಚ್ಚು ಒತ್ತು ಕೊಡಬೇಕು, ಹಂಗಂತೇಳಿ ನಗರ ಭಾಗವನ್ನು ಕೂಡ ನಿರ್ಲಕ್ಷ್ಯ ಮಾಡೋದಕ್ಕಾಗೋದಿಲ್ಲ. ಆಮೇಲೆ ಇನ್ನೊಂದು ನಾನು ಹೇಳಿದ್ದೆ, ಅದರ ಬಗ್ಗೆ ಏನು ಮಾಹಿತಿ ಕೊಡಲಿಲ್ಲ. ಕ್ಲಸ್ಟರ್ ಒಂದು ಶಾಲೆ ಹೊಸ ಕಾರ್ಯಕ್ರಮ ಮಾಡೋದಕ್ಕೆ ಹೊರಟಿದ್ದಾರೆ ಅಂತೇಳಿ ನಾನು ಕೂಡ ಇಲಾಖೆಯಿಂದ ಮಾಹಿತಿ ತೆಗೆದುಕೊಂಡಿದ್ದೇನೆ. ಅದಕ್ಕೂ ಕೂಡ ಹೆಚ್ಚು ಒತ್ತು ಕೊಡಬೇಕು. ಕ್ಲಸ್ಟರ್ಗೆ ಒಂದು ಶಾಲೆ ಅಂತಂದ್ರೆ ಆ ಭಾಗದಲ್ಲಿ ದಾಖಲಾತಿಗಳು ಕಡಿಮೆ ಇರತಕ್ಕಂಥ ಶಾಲೆಯ ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸ್ಕೊಂಡು ಯಾವುದಾದ್ರೂ ಒಂದು ಶಾಲೆಯಲ್ಲಿ ಎಲ್ಲ ಮೂಲಭೂತ ಸವಲತ್ತುಗಳನ್ನು ಕೊಟ್ಟು ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಅನ್ನು ಕೊಟ್ಟು ಅವ್ರಿಗೆ ಹೆಚ್ಚು ಕ್ವಾಲಿಟಿ ಎಜುಕೇಶನ್ ಕೊಡ್ತಕ್ಕಂಥದಕ್ಕೆ ಕ್ರಮ ತೆಗೆದುಕೊಳ್ತಾ ಇದ್ದಾರೆ ಅಂತ ಗೊತ್ತಿದೆ. ಅದಕ್ಕೂ ಹೆಚ್ಚು ಒತ್ತು ಕೊಡಬೇಕು. ಆಮೇಲೆ ನಾನು ಮಾಹಿತಿ ಕೇಳುವಾಗ ಮತ್ತು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ದಾಖಲಾತಿಗಳನ್ನು ಮಾತ್ರ ಕೇಳಿದ್ದೆ, ಸರ್ಕಾರಿ ಮತ್ತು ಖಾಸಗಿಗೆ ವ್ಯತ್ಯಾಸ ಏನಿದೆ ಅಂತೇಳಿ. ಬಹುಶಃ PUC ಕೇಳಿದ್ರೆ, ಫಸ್ಟ್ PUC ಸೆಕೆಂಡ್ PU ಕೇಳಿದ್ರೆ ಬಹುಶಃ ಖಾಸಗಿ ಸರ್ಕಾರಿ ಶಾಲೆ PUC ಕಾಲೇಜುಗಳಿಗಿಂತ ಖಾಸಗಿ ಶಾಲೆಗಳಲ್ಲಿ ಹೆಚ್ಚು ಓದ್ತಕ್ಕಂಥ ವಾತಾವರಣ ಇವತ್ತು ಇಡೀ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಅಲ್ಲಿ CET ಮತ್ತು ನೀಟ್ ಕೋಚಿಂಗು ಇನ್ನೊಂದು ಕೂಡ ಹೆಚ್ಚು ಒತ್ತು ಕೊಡ್ತಾರೆ. ಸರ್ಕಾರಿ ಕಾಲೇಜುಗಳಿಗೆ ಹೋದ್ರೆ CET ಮತ್ತು ನೀಟ್ ಕೋಚಿಂಗ್ ಹೆಚ್ಚು ಒತ್ತು ಕೊಡೋದಿಲ್ಲ. ನಾಳೆ ದಿವಸ ಪ್ರೊಫೆಷನಲ್ ಕೋರ್ಸಸ್ಗೆ ಹೋಗ್ಬೇಕಾದ್ರೆ ಇದೆ ಸರ್, ಮಾಹಿತಿ ಇದೆ ಸರ್, ಆನ್ಲೈನಲ್ಲಿ ಕೊಡ್ತಿದ್ದೀರಿ ಅಂತ ಹೇಳಿದಿರಿ ಸರ್. ಆನ್ಲೈನಲ್ಲಿ ಎಷ್ಟೇ ಕೋಚಿಂಗ್ ಕೊಟ್ಟರು ಕೂಡ ಅದು ಎಷ್ಟು ಮಕ್ಕಳ ಮೇಲೆ ಪರಿಣಾಮ ಬೀರೋದಿಲ್ಲ. ಕ್ಲಾಸ್ ರೂಮ್ಸ್ ಅಲ್ಲಿ ಆಫ್ಲೈನ್ ಅಲ್ಲಿ ಮಾಡ್ತಕ್ಕಂಥದ್ದು. ಮತ್ತೆ ಒಂದ್ ನಿಮಿಷ ಸರ್, ಕೊನೆ ಪ್ರಶ್ನೆ. ಇವತ್ತು ಬಹಳಷ್ಟು ಕಾರ್ಯಕ್ರಮಗಳು ಮಾಡಿದ್ದಾರೆ ಸರ್. ಯಾರು ಸಚಿವರು ಬಂದ್ಮೇಲೆ ಓದು ಕರ್ನಾಟಕ, ಜ್ಞಾನ ಸೇತು, ಕಲಿಕಾ ದೀಪ, ಈ ತರ ಎಲ್ಲಾ ಕಾರ್ಯಕ್ರಮಗಳ ಮೂಲಕ ಯಾರು ಅಲ್ಲಿ ಫ್ಯಾಕಲ್ಟಿ ಇರ್ತಾರೆ, ಟೀಚಿಂಗ್ ಫ್ಯಾಕಲ್ಟಿ, ಅವ್ರಿಗೆಲ್ಲ ಟ್ರೈನಿಂಗ್ಸ್ ಕೊಡ್ತಕ್ಕಂಥದ್ದು ಅಂತೇಳಿ ಬಹಳಷ್ಟು ವಿವರ ಕೊಟ್ಟಿದ್ದಾರೆ. ಆದ್ರೆ ಇತ್ತೀಚೆಗೆ ಶಿಕ್ಷಣ ಇಲಾಖೆಯಿಂದ ಒಂದು ಆದೇಶ ಹೊರಡಿಸಿದ್ದಾರೆ. ಟ್ರೈನಿಂಗ್ ಅನ್ನ ಶಾಲಾ ದಿನಗಳಲ್ಲಿ ಮಾಡಬಾರ್ದು, ಅಂದ್ರೆ ರಜೆ ದಿನಗಳಲ್ಲಿ ಮಾತ್ರ ಮಾಡಬೇಕು ಅಂತ ಹೇಳಿದ್ದಾರೆ. ರಜೆ ದಿನಗಳು ಅಂದ್ರೆ ಭಾನುವಾರ ಒಂದೇ ದಿವಸ ಸಿಗ್ತದೆ, ಬೇರೆ ದಿವಸ ರಜೆ ಸಿಗೋದಿಲ್ಲ. ರಜೆ ದಿವಸ ನೀವು ಟ್ರೈನಿಂಗ್ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ರೆ ಟೀಚರ್ಸ್ ಎಷ್ಟು ಜನ ಭಾಗವಹಿಸ್ತಾರೆ, ಎಲ್ಲ ಕೂಡ ಟೀಚರ್ಸ್ ಮೇಲೆ ಪರಿಣಾಮ ಬೀರುತ್ತೆ. ಇನ್ನೊಂದು ಅಭಿನಂದನೆಗಳು ಸಲ್ಲಿಸ್ಬಿಟ್ಟು ನಾನು ಮಾತು ಮುಗಿಸ್ತೇನೆ. ಇತ್ತೀಚೆಗೆ PUC ಮತ್ತು ಸೆಕೆಂಡ್ PUC ಫೇಲ್ ಆದಂತ ಮಕ್ಕಳಿಗೆ ಮಾನ್ಯ ಸಚಿವರು 2 ಮತ್ತು 3ನೇ ಸರಿ ಕೂಡ ಪರೀಕ್ಷೆ ತಗೊಳ್ಳೋಂತ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಹಳಷ್ಟು ವಿದ್ಯಾರ್ಥಿಗಳು ಅದನ್ನು ಸದುಪಯೋಗ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಕೂಡ ಫೀಸ್ ಕನ್ಸೆಷನ್ ಕೊಟ್ಟಿದ್ದಾರೆ. ಹಂಗಾಗಿ ಮಾನ್ಯ ಸಚಿವರು ದಯಮಾಡಿ ಸುಧಾರಣಾ ಕ್ರಮಗಳನ್ನು ತಾವು ತೆಗೆದುಕೊಳ್ಳಬೇಕು. KPS ಶಾಲೆಗಳನ್ನ ಗ್ರಾಮೀಣ ಭಾಗದಲ್ಲಿ ಮಾಡ್ತಕ್ಕಂಥದ್ದು ಉದ್ದೇಶ ಏನು ಅಂತ ಹೇಳಿದ್ರೆ, ಹಳ್ಳಿಯಲ್ಲಿ ಇರ್ತಕ್ಕಂಥ ಮಕ್ಕಳು ಅವ್ರ ತಂದೆ ತಾಯಿಯವರು ಇಲ್ಲಿ ಫೆಸಿಲಿಟಿ ಇಲ್ಲ ಅಂತ ಹೇಳಿ ಸಿಟಿಗೆ ಕಳಿಸ್ತಾರೆ, ಇಲ್ಲ ಅಂದ್ರೆ ಬೇರೆ ಬೇರೆ ಏರಿಯಾ ಕಳಿಸ್ತಾರೆ. ದುಡ್ಡು ಕೂಡ ಖರ್ಚಾಗ್ತದೆ. ಅದಕ್ಕೆ ಫಸ್ಟ್ ಹಂತದೊಳಗೆ ಎಲ್ಲ ಗ್ರಾಮೀಣ ಭಾಗದಲ್ಲೇ ಮಾಡಬೇಕು ಅಂತ ಹೇಳಿ ಉದ್ದೇಶ ಮೇನ್ ಇರೋದು. ಅವಾಗ ಮಕ್ಕಳನ್ನ ಅಲ್ಲೇ ಹಿಡಿದು ಕೂರಿಸ್ಕೊಂಡು ಅಲ್ಲೇ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥದ್ದು ಉದ್ದೇಶ ಇರೋದ್ರಿಂದ ಸಿಟಿಗೆ ಹೇಗಿದ್ರು ಕೆಲವು ಕಡೆಗಿದ್ದಾವೆ. ಆ ಥರ ಏನಾದ್ರು ಚಿಂತನೆ ಇದ್ರೆ ನೋಡೋಣ. ಆ ಥರ ಅವಶ್ಯಕತೆ ಇದ್ದಾಗ ಸಿಟಿಯಲ್ಲೂ ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ. ಆಮೇಲೆ ಈ ಏನು ನೀಟು ಮತ್ತು ಇದನ್ನೆಲ್ಲ ನಾವು ಕೊಡೋದ್ರಿಂದ ಸರ್ಕಾರಿ ಶಾಲೆಗೆ ದಾಖಲಾತಿ ಆಟೋಮೆಟಿಕ್ ಆಗಿ ಅದು ಹೆಚ್ಚಾಗ್ತದೆ. CET ಮತ್ತು ನೀಟ್ ಕೋಚಿಂಗ್ ಕೊಡೋದೇ ಒಂದು ದೊಡ್ಡ ದಂಧೆ ಆಗ್ಬಿಟ್ಟಿದೆ ಸರ್. 4 ಲಕ್ಷ 5 ಲಕ್ಷ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿ